ಅವ್ನು ಫೋನ್ ಹಾಕಿ ಎಲ್ಲಿದ್ದಾನೆ ಕೇಳು. ಮಗ ಕಲ್ಯಾಣ ಎಲ್ಲಿದ್ದಿಲ್ಲ? ಹೇಳವ. ಮಗ ಎಲ್ಲಿದ್ದಿಲ್ಲ? ಹಾರಾಡ್ತಾ ಇದೀನಿ ಕಣವ. ಹಂಗಂದ್ರೆ ಎಲ್ಲ ಆಕಾಶದಲ್ಲಿದ್ಯಾ? ಇಲ್ಲ ಕಣವ, ನೀನು ಅಪ್ಪಯ್ಯನ ಮದುವೆ ಆದ್ಮೇಲೆ ಪಂಜದೊಳಗಿರೋ ಗಿಳಿ ಆಗ್ಬಿಟ್ಟಿದ್ಯಾ. ಹಂಗಾಗಿ ನಿಂಗೆ ಹಾರಾಡೋದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ. ನಾನು ಅಪ್ಪಯ್ಯನ ಮುಷ್ಟಿಯಿಂದ ಆಚೆ ಬಂದಲ್ಲ, ಹಂಗಾಗಿ ಹಾರ್ತಾ ಇದ್ದೀನಿ. ಅವ ಈಗಲೂ ಹೇಳ್ತಾ ಇದ್ದೀನಿ ಕೇಳು, ಅಪ್ಪಯ್ಯನ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟು ಹೇಳ್ತೀನಿ, ನಿನ್ನನ್ನು ರಾಣಿ ರಾಣಿ ಥರ ನೋಡ್ಕೊತೀನಿ. ಸರಿಯಾಗಿ ಹೇಳು ಮಗ, ಎಲ್ಲಿದ್ಯಾ? ಅವೋ ಲೇ ಬಡಾತದೆ ಎಲ್ಲೆಲ್ಲ ಇದೆಯಾ? ಅಪ್ಪಯ್ಯ ನಾನು ಪ್ರಾಜೆಕ್ಟ್ ವರ್ಕ್ ಮೇಲೆ ಆಚೆ ಬಂದಿದ್ದೀನಿ ಅಪ್ಪಯ್ಯ. ನೀನು ಎಲ್ಲಾನ ಇರು, ಶನಿವಾರ ಬಿಡು ಮಾಡ್ಕೊ. ಇಲ್ಲ ಇಲ್ಲ ಅಪ್ಪಯ್ಯ, ನಾನಂತೂ ಫ್ರೀ ಇಲ್ಲ. ಇನ್ನೇನು ಯಾವಲ್ಲ ಕೇಳಿದ್ದು ಫ್ರೀ ಇದೆಯಾ ಇಲ್ವಾ ಅಂತ? ಫ್ರೀ ಮಾಡ್ಕೊ ಅಂತ ಹೇಳಿದ್ದು. ಸರಿ ಅಪ್ಪಯ್ಯ. ಫಾಕ್ ಹೆಜ್ಜೆ ನೋಡಿದ್ಯಾ? ಫೋನ್ ಕಟ್ ಮಾಡ್ದ. ಫೋನಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ತಿಳುವಳಿಕೆ ಇಲ್ಲ. ಅಯೋಗ್ಯಂತಂದು ಎಲ್ಲ ನಿನ್ನಿಂದಾನೆ. ನಾನೇನು ಮಾಡಿದೆ? ಎಲ್ಲ ಮಾಡೋದು ಮಾಡ್ಬಿಟ್ಟು ನಾನೇನು ಮಾಡಿದೆ? ಹಳ್ಳಿ ಥರ ಕೂತ್ಕೊಂಡ್ಬಿಡ್ತಾಳೆ. ಆಗೋ ಮಗ, ಏನಾಯ್ತು? ನಮ್ಮಪ್ಪ ಅವನಲ್ಲ, ಆ ಮ್ಯಾನೇಜರ್ ರೋಜಿಕ್ಕಿನ್ನ ಜಾಸ್ತಿ ರೋಸ್ತಾವನ್ಲು. ಈ ವೀಕೆಂಡ್ ಫ್ರೀ ಮಾಡ್ಕೋ, ಇನ್ನೊಂದು ಹುಡುಗಿನ ನೋಡಕ್ ಹೋಗೋಣ ಅಂತವನೆ. ಏನು ತಲೆಗಿಲ್ಲ ಕೆಟ್ಟಾಯ್ತಾ ಅಂತ ಅವ್ರಿಗೆ. ನೋಡು ಮಗ, ಇದೆಲ್ಲ ನಮ್ಮ ಲೈಫಿನ ಒಂದು ಫೇಸು ಆಯ್ತಾ? ಇದನ್ನೆಲ್ಲ ಎಂಜಾಯ್ ಮಾಡ್ಬೇಕು. ಏನಲ್ಲೋ ಎಂಜಾಯ್ಮೆಂಟ್ ಇಲ್ಲ. ನಾನಂತೂ ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನನಗಂತೂ ನೋಡಪ್ಪ, ಈ ಕಮಿಟ್ಮೆಂಟ್ ಎಲ್ಲ ಆಗಲ್ಲ. ಐ ವಾಂಟ್ ಟು ಬಿ ಫ್ರೀ ಬರ್ಡ್ ಮ್ಯಾನ್. ಅಂಥದ್ರಲ್ಲಿ ಹುಡುಗಿರು ಯಾವ ಮಚ. ಮತ್ತೇನೋ ಮಾಡ್ತೀಯಾ? ಹೆಂಗಿದ್ರು ಹುಡುಗಿ ನೋಡಕ್ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಇಷ್ಟ ಆಗ್ಬಿಟ್ರೆ? ಅವಳಿಗೆ ಇಷ್ಟ ಆಗ್ಬಿಟ್ರೆ ನನಗಿಷ್ಟ ಆಗಬಾರ್ದ? ಅಪ್ಪಿ ತಪ್ಪಿ ಅವಳು ಇಷ್ಟಪಟ್ಲು ಅಂತ ಇಟ್ಕೋ, ಅವಳಿಗೆ ಹೆಂಗೆ ಇಷ್ಟ ಪಡಿಸ್ಬಾರ್ದು ಅಂತ ನನಗೆ ಗೊತ್ತೈತೆ. ಸರಿನಪ್ಪ, ಬಿಡಿ. ಮಾನಸ ಪುತ್ರ. ಮನೆಯವ್ರೇನೋ ಆ ಹುಡುಗಿ ನಂಬರ್ ಕಳಿಸ್ಬಿಟ್ರು. ಇಷ್ಟೊತ್ತಲ್ಲಿ ಕಾಲ್ ಮಾಡೋದು ಸರಿಗಿರುತ್ತೋ ಸರಿಗಿರಲ್ವೋ ಗೊತ್ತಿಲ್ವಲ್ಲ. ಇಷ್ಟೊತ್ತಾದ್ರೂ ಒಂದು ಮೆಸೇಜೇ ಮಾಡಿಲ್ಲ ಕಣೆ. ನಾಳೆ ಬೆಳಿಗ್ಗೆ ಆದರೆ ಅಪ್ಪ ತಲೆ ತಿನ್ನೋಕೆ ಶುರು ಮಾಡ್ತಾರೆ. ಪರವಾಗಿಲ್ಲ, ನೀನೇ ಕಾಲ್ ಮಾಡು. ಹುಡುಗಾಗೆ ಅವನೇ ತಾನೇ ಫಸ್ಟ್ ಮಾಡಬೇಕು. ನಮ್ಮಪ್ಪ ಏನಾದರೂ ಬೆಳಗ್ಗೆ ಕಾಲ್ ಮಾಡಿ ಅಪ್ಡೇಟ್ ಕೊಡಲಿಲ್ಲ ಅಂತಂದರೆ ನಾನು ತಿಕ್ಕ ಹೊರ್ಕೊಂಡ್ಬಿಡ್ತಾರೆ. ಹೆಂಗಾರಾಗಲಿ ಒಂದು ಕಾಲ್ ಮಾಡೋಣ. ಎಂಗೇಜ್ ಬರ್ತಾ ಇದೆ. ಓ, ಬ್ಯುಸಿ ಬರ್ತಿದೆ. ಇಷ್ಟೊತ್ತಿಗೆ ಎಂಗೇಜ್ ಬರ್ತಿದೆ ಅಂದರೆ ಯಾವುದೋ ಹುಡುಗಿ ಜೊತೆ ಕಚ್ಕೊಂಡಿರ್ತಾನೆ. ಅಫೇರ್ ಇದೆ ಅಂತೀಯಾ? ಇರಲಿ ಬಿಡು, ಒಳ್ಳೇದೇ ಆಯಿತು. ಎಂಗೇಜ್ ಬರ್ತಾ ಇದೆ ಅಂತಂದರೆ ಯಾರಿಗೋ ಮಳೆ ಹೊಡಿತಾ ಇರ್ತಾಳೆ ಅಂತ ಅರ್ಥ. ಇಂಥ ಚೀಪ್ ಮೆಂಟಾಲಿಟಿ ಹುಡುಗಿರಪ್ಪ. ಏನಾದರೂ ಆಗಲಿ ನನಗೇನಾಗಬೇಕು, ಈ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಒಳ್ಳೆ ರೀಸನ್ ಸಿಕ್ತು. ನಮ್ಮ ಅಪ್ಪಯ್ಯ ಬೇರೆ ಹೇಳ್ಬಿಟ್ಟವ್ರೆ,
ಹಾಳಾಗೋಗ್ಲಿ, ನಾನೇ ಇನ್ನೊಂದ್ಸತಿ ಮಾಡ್ತೀನಿ. ಸದ್ಯ ಅವನಿಗೆ ಫೋನ್ ಮಾಡ್ದ. ಹಲೋ ಸೀತಾ ಮಾತೆ ಅವರೇ? ಬರೀ ಸೀತಾ, ಎಕ್ಸ್ಟ್ರಾಸ್ ಎಲ್ಲ ಬೇಡ. ನೀವೇನು ಪವನ್ ಕಲ್ಯಾಣ? ಪವನ್ ಕಲ್ಯಾಣ್ ಅಲ್ಲ, ಬರೀ ಕಲ್ಯಾಣ್ ಅಷ್ಟೇ. ಆಯಿತು, ಬರೀ ಕಲ್ಯಾಣ್ ಅವರೇ. ನನಗೆ ನಮ್ಮ ಮನೆಯಿಂದ ನಿಮ್ಮ ನಂಬರ್ ಕಳಿಸಿದ್ದಾರೆ. ನಿಮಗೆ ಟೈಮ್ ಇದ್ದರೆ ಒಂದ್ಸತಿ ಮೀಟ್ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಸೇಮ್ ಟು ಸೇಮ್ ನಮ್ಮಪ್ಪನೂ ಫೋನ್ ಮಾಡಿ ಇದನ್ನೇ ಹೇಳಿರೋದು. ಸರಿ, ಹಾಗಾದರೆ ನಾಳೆ ಸಿಗೋಣವಾ? ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆದರೂ ಪರವಾಗಿಲ್ಲ, ಸಿಗ್ತೀನಿ. ಪರವಾಗಿಲ್ಲ, ನೀವು ಬ್ಯುಸಿ ಇದ್ದರೆ ನಾಡೋದಾದರೂ ಓಕೆ. ನನಗೇನು ಅರ್ಜೆಂಟ್ ಇಲ್ಲ. ಹಂಗೇನಿಲ್ಲ, ಬೇಗ ಸಿಕ್ಕಿದ್ರೆ ಬೇಗ ವ್ಯವಹಾರ ಮುಗಿಸ್ಬಿಡ್ಬೋದು ಅಂತ ಅಷ್ಟೇ. ವಾಟ್? ವ್ಯವಹಾರನ? ಐ ಮೀನ್ ವಾಡೆವ. ಸರಿ, ಹಾಗಾದರೆ ನಾಳೆ ಸಂಜೆ ಸಿಗೋಣವಾ? ನಿಮಗೆ ಓಕೆ ಆದರೆ ಬರ್ಬೋದು. ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು? ಸರಿ, RR ನಗರ್ ಕಾಫಿ ಶಾಪ್ ನಿಮ್ಗೆ ಓಕೆನಾ? ಸರಿ, ಬಾಯ್. ಸರಿ, ಹಾಗಾದರೆ ಸಿ ಯು ಟುಮಾರೋ. ಎಸ್, ಫೈನಲಿ. ನೋಡೇ ಬಿಡೋಣ ಅದು ಹೆಂಗಿರ್ತಾಳೆ ಅಂತ. ಸ್ವಾಮಿ, ಹೆಂಗಾರು ಮಾಡಿ ಇವತ್ತು ಮೀಟ್ ಅಪ್ಪು ಹುಡುಗ ನನ್ನ ರಿಜೆಕ್ಟ್ ಮಾಡಂಗೆ ಮಾಡಪ್ಪ. ಇಲ್ಲಾಂದ್ರೆ ನಾನೇ ಅವ್ನು ರಿಜೆಕ್ಟ್ ಮಾಡೋಕ್ಕೊಂದು ಬಲವಾದ ಕಾರಣ ಕೊಡಪ್ಪ. ಒಟ್ಟಿನಲ್ಲಿ ಮದುವೆ ಬೇಡಂಬು ನನಗೆ ತಥಾಸ್ ಅಂದೇಳಿ ಯಾವ ಗಣ್ಣು ತೋರಿಸ್ಬೇಡ. ಈ ಥರ ವರ ಕೇಳೋ ಹುಡುಗಿ ನಾ ಒಬ್ಬಳೇ ಇರ್ಕಲ್ಲ. ಎಷ್ಟಾಯ್ತಣ್ಣ? ಸ್ಕ್ಯಾನರ್ ಕೊಡಿ. ಫೋನ್ ಪೇ ಗೂಗಲ್ ಪೇ ನಮ್ಮ ಹತ್ರ ಇಲ್ಲ. ಅಯ್ಯೋ, ಚೇಂಜ್ ಇಲ್ವಲ್ಲ? ಮುಂದೆ ATM ಐತೆ, ಡ್ರಾ ಮಾಡ್ಕೊಂಡು ಬಡಿಯಲ್ಲಿ. ಸರಿ. ಎಷ್ಟೊತ್ತು ಅಂತ ಕಾಯ್ದಪ್ಪ ಹುಡುಗಿರಿಗೆ, ಟೈಮ್ ಸೆನ್ಸ್ ಇಲ್ಲ. ಎಷ್ಟು ಹೊತ್ತೀವಿ ನೀವು ಹಬ್ಬಕ್ಕೆ? ನಾನೆಂತಕ್ಕೆ ಇವನಿಗೆ ಆಯ್ತು ಮಾಡಿಸ್ತೇನೆ. ಕಾಲ್ ಮಾಡಿ ನೋಡ. ಫೋನ್ನ ಚಾರ್ಜ್ ಹಾಕೋದೇ ಮರ್ತೋದ್ನಲ್ಲ ಇವತ್ತು. ಬ್ಯಾಟ್ರಿ ಬೇರೆ ಲೋ. ಸ್ವಿಚ್ ಆಫ್ ಬೇರೆ ಆಯಿತು. ಕಾಲ್ ಮಾಡೋಕ್ಕೂ ಆಗಲ್ಲ. ಈಗ ಅವಳೇ ಬಂದರು ಸೀತಾ ಅಂತ ಯಾರನ್ನಪ್ಪ ಕೇಳೋದು? ಮತ್ತೆ ನಾನು ಹೇಳಿ ಫೋನ್ ಆಫ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ನನಗಿಂತ ಮಾಡೋ ಕೆಲಸ ಇಲ್ಲ. ಇನ್ನೂ ಕಾಯಕ್ಕಾಗಲ್ಲ, ಓಡೋಣಪ್ಪ. ಟಾಕೀಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್.